ನಾವು ಎಲ್ಲ ಒಂದಾಗಿ ಬದುಕ್ತಾ ಇದ್ದೇವೆ ಅಂತ ಹೇಳುವಂಥ ಈ ಬೊಗಳೆದಾಸರು ಇಂಥ ಘಟನೆಗಳನ್ನು ಖಂಡಿಸಬೇಕು ಮತ್ತು ಇಂಥವು ನಡೆಯದಂತೆ ಸರ್ಕಾರ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತೇಳಿ ಈ ಸಭೆಯಲ್ಲಿ ವೈಯಕ್ತಿಕವಾಗಿ ಮತ್ತು ಸಾಂಘಿಕವಾಗಿ ಒತ್ತಾಯಿಸ್ತೇನೆ. ಮತ್ತು ಈ ಪದೇ ಪದೇ ಇಂಥವು ನಡೆದರೂ ಕೂಡ ಇಷ್ಟು ದೊಡ್ಡ ನಗರದಲ್ಲಿ ನಾನು ಈ ಮಾತು ಭಾಳ ಸಾರಿ ಹೇಳಿದ್ದೇನೆ. ಹೆಣ್ಣು ಮಕ್ಕಳ ಮೇಲೆ ನಡೆದಂಥ ದೌರ್ಜನ್ಯಗಳ ಬಗ್ಗೆ ಪ್ರತಿಭಟನೆ ಮಾಡಿದಾಗ ನಾವು ಇಷ್ಟೇ ಜನ ನಿಂತಿರ್ತೀವಿ. ಬೇರೆ ಎಲ್ಲಾದರೂ ನೋಡಿ ಈ ಧಾರ್ಮಿಕ ಬೆಂಕಿ ಇಕ್ಕಂಥ ಪ್ರಕರಣಗಳು ನೋಡಿ ಎಲ್ಲ ಇದ್ರ ತುಂಬ ತುಂಬ್ಕೊಂಡಿರ್ತಾರೆ. ಅವರೆಲ್ಲ ನಾನು ಮನವಿ ಮಾಡ್ತೇನೆ, ಅವ್ರು ಯೋಚನೆ ಮಾಡಬೇಕು. ಜಾತಿ ಧರ್ಮಗಳನ್ನು ಮೀರಿ ಉಳಿಯುವಂಥದ್ದೇ ಮಾನವೀಯತೆ ಮತ್ತು ಪ್ರೀತಿ. ಆ ಕಡೆಗೆ ನಾವು ಒತ್ತು ಕೊಟ್ಟು ಕ್ರೌರ್ಯವನ್ನು ಖಂಡಿಸಬೇಕು ಮತ್ತು ವಿರೋಧಿಸಬೇಕು. ಸರ್ಕಾರ ಕ್ರಮ ಅಂತೇಳಿ ಅಂತಿಮವಾಗಿ ಒತ್ತಾಯಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ತೆಗೆದಿರೋಂಥ ಮಹಾಪಾಪಿ ಅವರ ಅಪ್ಪನೇ ಆಗಿರೋವಂಥದ್ದು ಎಂಥ ದುರಂತ, ಎಂಥ ವೈರುಧ್ಯ ಅಂತ ಹೇಳ್ಕೊಳ್ಳೋಕ್ಕೆ ಒಂಥರ ಆಘಾತಕರವಾದಂಥದ್ದು. ಈ ರೀತಿ ಮನಸ್ಥಿತಿಗಳು ಜಾಸ್ತಿ ಬೆಳೀತಾ ಹೋದಂತೆ ನಮ್ಮ ಸಮಾಜ ಮತ್ತು ಮುಂದಿನ ಪೀಳಿಗೆ ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ನೋಡಿದ್ರೆ ಆಘಾತ ಆಗುತ್ತೆ. ಅದ್ರ ಜೊತೆಗೆ ಅವ್ರ ಮಗಳನ್ನಷ್ಟೇ ಅಲ್ಲ, ಎಷ್ಟು ಮಂಡ್ಯದಲ್ಲೆಲ್ಲ ಒಬ್ಬ ಮಗನ್ನೇ ಕೊಂದಿದ್ದಾನೆ ತಂದೆ. ಅಳಿಯನ್ನ ಕೊಲ್ತಾರೆ, ಮಗನ್ನ ಕೊಲ್ತಾರೆ, ಮಗಳನ್ನು ಕೊಲ್ತಾರೆ. ಎಲ್ಲ ಈ ಬರೀ ಎಲ್ಲದಕ್ಕೂ ಇದೊಂದು ಸೊಲ್ಯೂಷನ್ನ, ಇದೊಂದು ಪರಿಹಾರನ ಅನ್ನೋವಂಥದ್ದನ್ನು ಯಾಕೆ ಈ ಸಮಾಜ ಪ್ರಶ್ನೆ ಹಾಕೊಳ್ಳಲ್ಲ, ಅದನ್ನು ಹೋಗ್ಲಾಡಿಸೋ ದಿಕ್ಕಲ್ಲಿ ಯಾಕೆ ಎಲ್ಲ ಪ್ರಯತ್ನಗಳನ್ನು ಮಾಡಲ್ಲ ಅಂತ. ಹಾಗೆ ಬೇರೆ ಬೇರೆ ಕಡೆ ಎಲ್ಲ ಹತ್ಯೆಗಳು ಹತ್ಯೆನೇ ಇವತ್ತು ಇಡೀ ದೇಶದ ಒಂದು ಬದುಕಿನ ಮಾನದಂಡ ಆಗೋಗಿದೆಯೋ ಏನೋ ಅನ್ನೋಷ್ಟು ಆತಂಕಕಾರಿಯಾದಂತಹ ಅಪಾಯಕಾರಿಯಾದಂತಹ ಒಂದು ಸನ್ನಿವೇಶಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಇವನ್ನ ಹೋಗ್ಲಾಡ್ಸೋದು ಹೇಗೆ ಅಂತ, ಎಲ್ಲಿಂದ ಹೋಗ್ಲಾಡಿಸ್ಬೇಕು, ಎಲ್ಲಿಂದ ಶುರು ಮಾಡಬೇಕು, ಏನನ್ನ ಹೇಳಬೇಕು ಅನ್ನೋದನ್ನೇ ಗೊತ್ತಾಗದೆ ಇರೋವಂಥ ಒಂದು ಸ್ಥಿತಿ ಒಳಗಡೆ ನಾವು ಇಲ್ಲಿ ಅಸಹಾಯಕವಾಗಿ ನಿಂತಿದ್ದೀವೇನೋ ಅನಿಸೋಷ್ಟು ಮಟ್ಟಿಗೆ ನಾವು ಬೇಸತ್ತಿ ಹೋಗಿರೋವಂಥದ್ದನ್ನು ನೋಡ್ತಾ ಇದ್ದೀವಿ. ಹಾಗೆ ಸರ್ಕಾರ ಮತ್ತು ಮೇಲೆ ನಡೆದಿರುವಂಥ ಹತ್ಯೆ ಅದನ್ನು ಖಂಡಿಸಿ, ಮತ್ತು ಮರ್ಯಾದೆಗೇಡು ಹುಬ್ಬಳ್ಳಿಯಲ್ಲಿ ನಡೆದಿರೋಂತಹ ಘಟನೆ ಅಂತೂ ನಾವು ಈ ಶತಮಾನದಲ್ಲಿ ನನ್ನಂಥ ಯೂತ್ ಇದು ಮರೆಯೋಕೆ ಆಗಲ್ಲ. ಇದು ಆಕ್ಚುಲಿ ಸಿಂಗಲ್ ಮರ್ಡರ್ ಅಲ್ಲ, ಇದು ಡಬಲ್ ಮರ್ಡರ್. ನನ್ನ ಮಗಳನ್ನೇ 7 ತಿಂಗಳ ಕಂದಮ್ಮ ಹೊಟ್ಟೆ ಒಳಗಡೆ ಇದ್ರೂ ಕೂಡ ಅವ್ರನ್ನ ಬಿಟ್ಟಿದ್ರೆ ಎಲ್ಲನ ಆರಾಮಾಗಿ ಬದುಕಣರು. ಆದರೆ ತನ್ನ ತಂದೆನೇ ಕೊಲೆ ಮಾಡ್ತಾನೆ ಅಂದರೆ ಇದು ಮಾನವೀಯತೆ, ಮನುಷ್ಯತ್ವ ಇಲ್ದಿರೋಂತಹ ಸೊಸೈಟಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನುವಂಥ